ಕರ್ನಾಟಕದ justice. ಅತ್ಯಂತ ಹಿಂದುಳಿದ ತಾಲೂಕಾದಂತ ತಾಲೂಕಿನ ಹಿಂದಿನ ನಂಜುಂಡಪ್ಪ ವರದಿ ಪ್ರಕಾರ 175ನೇ ಸ್ಥಾನದಲ್ಲಿರುವಂತಹ ಸುಮಾರು 15 ವರ್ಷ ಹಿಂದಿನ ಹಣಕಾಸು ಸಚಿವರಾದಂಥ ಚಿದಂಬರಂ ಅವರ ಕಂಪನಿಯಿಂದ ಇಲ್ಲೊಂದು ರಾಜೇಶ್ವರಿ ಸುಗರ್ಸ್ ಅಂತ ಹೇಳಿ ಒಂದು ಭೂಮಿ ಪೂಜೆಯನ್ನ ಅವತ್ತಿನ ಅವರಿಗೆ ಅದು ಸಾಧ್ಯ ಆಗುವುದಿಲ್ಲ ಅಂದ ಮೇಲೆ ಹೈದರಾಬಾದ್ನ ಒಂದು ಕಂಪನಿಗೆ ಚಿಂಚೋಳಿ ಸುಗರ್ಸ್ ಅಂಡ್ ಮುಂದೆ ಆ ಕಂಪನಿಯವರು ಈ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಸುಮಾರು 300 ಕೋಟಿ ರೂಪಾಯಿ ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಆಂಧ್ರ ಬ್ಯಾಂಕ್ನಿಂದ ಸಾಲ ತೆಗೆದುಕೊಂಡು ಅಲ್ಲಿ ಒಂದು ದೊಡ್ಡ ಹಗರಣ ಏನಪ್ಪಾ ಅಂದ್ರೆ ಬ್ಯಾಂಕ್ನವರು ಮತ್ತು ಕಂಪನಿಯವರು ಕೂಡಿ ಆ 300 ಕೋಟಿ ಒಂದೇ ದಿವಸ ಆ ಕಂಪನಿಗೆ ಜಮೆ ಮಾಡಿದ್ರು. ಆ 300 ಕೋಟಿ ಒಂದು ಬಾಯ್ಲರ್ ಅನ್ನ ನಿರ್ಮಾಣ ಮಾಡಿ, ಒಂದು ಗೋಡೌನ್ ನಿರ್ಮಾಣ ಮಾಡಿ, ಒಂದು ಗೆಸ್ಟ್ ಹೌಸ್ ನಿರ್ಮಾಣ ಮಾಡಿ ಸುಮಾರು 238 ಎಕರೆಯಲ್ಲಿ ಉಳಿದ ಹಣವನ್ನ ತನ್ನ ಸ್ವಂತ ಮತ್ತೊಂದು ಕಂಪನಿಗೆ ವರ್ಗಾವಣೆ ಮಾಡಿ ದೊಡ್ಡ ಹಗರಣ ಆದ್ಮೇಲೆ ಸಿಬಿಐ ಎನ್ಕ್ವೈರಿ ಆಗಿ ಅದು ಸಿಬಿಐದವರು ತನಿಖೆಯನ್ನು ಮಾಡಿ 10 ವರ್ಷದಿಂದ ಟೆಂಡರ್ ಕರೀತಾ ಇದ್ರು. ಈ ಕಾರ್ಖಾನೆ ಮಾರಾಟಕ್ಕಿದೆ, ಯಾರಾದ್ರೂ ತಗೋರಿ. ಮೊದಲು 150ರಿಂದ 60 ಕೋಟಿ ರೂಪಾಯಿ ಟೆಂಡರ್ ಮಾಡಿದ್ರು, ಯಾರು ಬರಲಿಲ್ಲ. 120 ಕೋಟಿ ಗಳಿಸಿದ್ರು, ಯಾರು ಬರಲಿಲ್ಲ. 105 ಕೋಟಿ ಗಳಿಸಿದ್ರು, ಯಾರು ಬರಲಿಲ್ಲ. 70 ಕೋಟಿ ಗಳಿಸಿದ್ರು, ಯಾರು ಬರಲಿಲ್ಲ. 45 ಕೋಟಿ ಗಳಿಸಿದ ಮೇಲೆ ಕೊನೆಗೆ ನಮಗೆ 36 ಕೋಟಿ 70 ಲಕ್ಷ ಕೊನೆ ಟೆಂಡರ್ನ ಅವಾಗಲೂ ಯಾರು ಹಾಕಲಿಲ್ಲ, ಯಾರು ಧೈರ್ಯ ಮಾಡಲಿಲ್ಲ ಚಿಂಚೋಳಿ ತಾಲೂಕಿಗೂ. ಯಾಕಂದ್ರೆ ಅತ್ಯಂತ ಹಿಂದುಳಿದ ತಾಲೂಕು, ಶಿಶುಗಳ ಮಾರಾಟ ಮಾಡುವಂತ ತಾಲೂಕು, ಹೆಸರನ್ನು ಪಡೆದಂತ ಮತ್ತು ವಿಶೇಷವಾಗಿ ದಲಿತರು, ಹಿಂದುಳಿದವರು, ಬಂಜಾರ ಸಮಾಜ ಹೈಯೆಸ್ಟ್ ಇರುವಂತ ತಾಲೂಕು. ವೀರೇಂದ್ರ ಪಾಟೀಲ್ ಪ್ರತಿನಿಧಿಸಿದ್ದಾರೆ, ವೈಜನಾಥ್ ಪಾಟೀಲ್ ಪ್ರತಿನಿಧಿಸಿದ್ದಾರೆ, ಅಲ್ಲಿಂದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಪ್ರತಿನಿಧಿಸುತ್ತಾರೆ. ಅದರ ನಂತರ ಡಾಕ್ಟರ್ ಅವಿನಾಶ್ ಜಾಧವ್ ಇವತ್ತು ಆ ಕ್ಷೇತ್ರ ಪ್ರತಿನಿಧಿಸುತ್ತಾರೆ. ಸುನೀಲ್ ಕಲ್ಯಾಪುರ್ ಅವರು ಅನೇಕರಲ್ಲಿ ಪ್ರತಿನಿಧಿಸಿದಾಗೂ ಸಹ ಈ ಕಾರ್ಖಾನೆಗೆ ಒಂದು ಚಾಲನೆ ಸಿಗುತ್ತಿಲ್ಲ. ಇವತ್ತು ಅದನ್ನು ನಾವು ಟೆಂಡರ್ನಲ್ಲಿ ತಗೊಂಡು ಅಲ್ಲಿ 5,000 ಟನ್ ಮೆಟ್ರಿಕ್ ಟನ್ ಪ್ರತಿ ದಿವಸ ಕಬ್ಬು ನುರಿಸುವುದು, ಸುಮಾರು 1,500 ಟನ್ ಮೆಕ್ಕೆಜೋಳ ಮತ್ತು ಅಕ್ಕಿಯನ್ನು ನುರಿಸಿ ಪ್ರತಿ ದಿವಸ ಅಂದರೆ ಕಬ್ಬು ಸಿಗುವವರಿಗೆ ಕಬ್ಬಿನಿಂದ ರಸದಿಂದ, ಮುಂದೆ ಮೆಕ್ಕೆಜೋಳ ಅಕ್ಕಿಯಿಂದ ಏನು ಇಥನಾಲ್ ತಯಾರು ಮಾಡುವಂಥ ಕಾರ್ಖಾನೆ ಸುಮಾರು 4 ಲಕ್ಷ ಲೀಟರ್ ಒಂದು ಕಾರ್ಖಾನೆಯನ್ನು ತಯಾರು ಮಾಡಿದ್ದಾರೆ. ಅವಾಗ ಬೋರ್ಡ್ನವರು ನಿರಂತರವಾಗಿ ನಮ್ಮ ಮೇಲೆ ನೋಟಿಸ್ ಕೊಡುವುದು ತೊಂದರೆ ಮಾಡಿದ್ಮೇಲೆ ಮತ್ತೆ ಅವಾಗ ಹೈಕೋರ್ಟ್ಗೆ ನಾವು ಹೋದ ಮೇಲೆ ಮಾರ್ಚ್ 3ಕ್ಕೆ ನಮ್ಗೆ CFP ಕೊಡಬೇಕಂತ ಹೈಕೋರ್ಟ್ ಆದೇಶ ಮಾಡಿದ್ರು. ಆ ಆದೇಶ ಅನ್ವಯ ನಮಗೆ CFP ಕೊಟ್ಟರು. ಯಾವಾಗ ಕೊಟ್ಟರು? 6 ಏಪ್ರಿಲ್. ನಮಗೆ CFP ಅನ್ನ ಮಾರ್ಚ್ ತಿಂಗಳಲ್ಲಿ ಕೊಟ್ಟರು. ಇಲ್ಲಿದೆ ನೋಡಿ, ಇದು CFP ಅಂದ್ರೆ ಕನ್ಸೆಂಟ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಅಂತೇಳಿ ಹೈಕೋರ್ಟ್ನ ನಿರ್ದೇಶನದ ಮೇರೆಗೆ ಈ ಒಂದು ಇದನ್ನ ಮಾರ್ಚ್ ನಲ್ಲಿ ಕೊಟ್ಟರು. ಯಾವಾಗ 14/3/2024 ಹೈಕೋರ್ಟ್ ನಲ್ಲಿ ಆಯ್ತು. CFP ಕೊಟ್ಟರು. ಹಿಂಗೆ ಗಲಾಟೆ ಮಾಡಿದ್ಮೇಲೆ ಕೊಟ್ಟರು. ಮುಂದೆ ನಿರಂತರ ಮೀಟಿಂಗ್ಗಳಾಗ್ಯಾವ, ಸುಮಾರು 10 ಮೀಟಿಂಗ್ ಆಗ್ಯಾವ. ಆ 10 ಮೀಟಿಂಗ್ನಲ್ಲಿ ಹೈಕೋರ್ಟಿನ ಆದೇಶದ ಮೇಲೆ ಕೊಟ್ಟರು ಸಹ ಅದನ್ನ ಕನ್ಫರ್ಮೇಷನ್ ಮಾಡಬೇಕಾಗಿತ್ತು. ಎಲ್ಲಿ ಮೀಟಿಂಗ್ನಲ್ಲಿ ಅದನ್ನು ಡೆಫರ್ಡ್ ಮಾಡ್ಕೊತ ಬಂದರು. ಕೋರ್ಟ್ ಆದೇಶ ಇದ್ರು ನೋಡಿ. ಈಗ ಸುಮಾರು ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ 4 ಜುಲೈಗೆ. ಒಂದೇ ದಿವಸ 4 ಜುಲೈ ಒಂದೇ ದಿವಸ ಎಷ್ಟು ಕ್ಲಿಯರ್ ಮಾಡ್ಯಾರ ಅಂದರೆ 159 ಇದನ್ನು ಕ್ಲಿಯರ್ ಮಾಡ್ಯಾರ. ಆದರೆ ಇದನ್ನು ನಮ್ಮ ಸಿದ್ಧಿಸಿರಿ ಡೆಫರ್ಡ್ ಮಾಡಿದ್ದಾರೆ. ಅದಕ್ಕೇ ನಾವು ಇವತ್ತು ಅಶೋಕ್ ನೇತೃತ್ವದಲ್ಲಿ ಇವತ್ತು ನಾವು ಇನ್ನೂ ಪೂರ್ಣ ವಿವರವಾಗಿ ಹೇಳ್ತೀವಿ, ಮುಂದೇನು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಈ ರೀತಿ ವ್ಯವಸ್ಥಿತವಾಗಿ ನಿನ್ನೆ ನೋಡಿ ನಾನು ಮಧ್ಯಾಹ್ನ 1 ಗಂಟೆಗೆ ಬಂದು ಕೂತಿದ್ದೀನಿ, ಅರ್ಧ ಗಂಟೆಯಲ್ಲಿ ಕೊಟ್ಟಿಲ್ಲ. ಕೋರ್ಟ್ ಆಟ ಕ್ಲಿಯರ್ ಇದೆ ಕೊಡ್ತೇನೆ ಅಂದರು, ಇನ್ನೂ ವರದಿ ಕೊಟ್ಟಿಲ್ಲ.
ಅದು ಮುಂದಿನ ಹೋರಾಟ ಏನು ಮಾಡಬೇಕು. ಯಾವ ಮಿನಿಸ್ಟರ್ ಬಂದಿಲ್ಲ ಇಲ್ಲಿ ಯಾವ ಮಂತ್ರಿ ಬಂದಿಲ್ಲ, ಚೇರ್ಮನ್ ಬಂದಿಲ್ಲ. ಚೇರ್ಮನ್ ಬಂದಿದ್ರು ನಿನ್ನೆ ಬಂದು, ಇಲ್ಲ ಸರ್ ನಿಮ್ಮ ಕೋರ್ಟ್ ಭಾಳ ನ್ಯಾಯಯುತ ಭಾಳ ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ, ನಾವು ಕೊಡಬೇಕಾಗ್ತದೆ, ಕೋರ್ಟಿಗೆ ಅಮಾನ್ಯ ಮಾಡ್ಲಿಕ್ಕೆ ನಾವು ಅವಮಾನ ಮಾಡ್ಲಿಕ್ಕೆ ಬರೋದಿಲ್ಲ, ಕೋರ್ಟ್ ಸರ್ಕಾರಕ್ಕಿಂತ ನಮ್ಮ ಕೋರ್ಟ್ ಆದೇಶ ಮುಖ್ಯ ಅಂತ ಹೇಳಿ ಹೋದವ್ರು ಇನ್ನೂ ನಾಪತ್ತೆ. ಸರ್ ಇವತ್ತು ಬರ್ತೀನಿ ಅಂತ ನಾವು ಹೇಳಿದ್ವಿ, ಯಾರು ಅಧ್ಯಕ್ಷರು ಇಷ್ಟೊತ್ತಾದರೂ ಬಂದಿಲ್ವಲ್ಲ? ಇಲ್ಲಿ ಏನು ಹೇಳಲ್ಲ. ನಾ 2 ದಿವಸದ ಮನುಷ್ಯ ಇದ್ದೀನಿ, ಯಾಕಂದ್ರೆ 2 ದಿವಸಕ್ಕೆ ಮೊದಲಿನ ರವಿ ಅಂತ ಹೇಳಿ ಅದಾರ, ಅವ್ರು ಬರ್ತಾರೆ. ನಾ 2 ದಿವಸದ ಸಲುವಾಗಿ ಯಾವುದೇ ನಿರ್ಣಯ ನಾನು ತಗೋದಿಲ್ಲ ಅಂತ ಹೇಳಿ ನೀನು ಹೇಳಿ ಕೊಡೋ ತನಕ ಇಲ್ಲೇ ಇರ್ತೀರಾ ಸರ್? ಇಲ್ಲೇ ಇರ್ತೀವಿ. ಈಗ ಅದೇ ನಮ್ಮ ವಿರೋಧ ಪಕ್ಷ ನಾಯಕರು ಉಪನಾಯಕರು ಎಲ್ಲರೂ ಬಂದಾರೆ, ಬೊಮ್ಮಾಯರು ಬರ್ತಾ ಇದ್ದಾರೆ. ನಾವು ಮುಂದಿನ ಏನು ಹೋರಾಟ ಮಾಡಬೇಕು. ನಾನಂತರೂ ಇದು ಸಿಗದೇ ಇದ್ರೆ ನಾನು ಯಾವುದೇ ರೈತರು 10,000 ರೈತರದ್ದು ಭವಿಷ್ಯ ಪ್ರಶ್ನೆ, ಸುಮಾರು 1,500 ಕಾರ್ಮಿಕರ ಭವಿಷ್ಯ ಪ್ರಶ್ನೆ, ಇಡೀ ಚಿಂಚೋಳಿ ತಾಲೂಕದ ಭವಿಷ್ಯ ಪ್ರಶ್ನೆ ಇರೋದ್ರಿಂದ ಸುಮಾರು 4 ತಾಲೂಕು ನಮ್ಗೆ ಏರಿಯಾ ಇದು ಇದೆ, ಕೆರೆ ನಮ್ಗೆ ಅಲಾಟ್ಮೆಂಟ್ ಆಗಿದೆ. ಚಿಂಚೋಳಿ, ಸೇಡಮು, ಚಿತ್ತಾಪುರ ಮತ್ತು ಹುಮನಾಬಾದ ಕೆಲವು ಭಾಗ, ಸುಮಾರು 290 ಹಳ್ಳಿಗಳ ರೈತರ ಒಂದು ಜೀವನ ಮರಣ ಪ್ರಶ್ನೆ ಐತಿ. ಅದಕ್ಕೆ ನಾವು ಈಗಾಗಲೇ ರಾತ್ರಿ ಸಹ ನಮ್ಮ ವಿರೋಧ ಪಕ್ಷ ನಾಯಕರು ಬಂದು ಸುಮಾರು 2-3 ಗಂಟೆ ಇದ್ದು ಎಲ್ಲ ರೀತಿಯಿಂದ ಅವರು ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಇವರು ಬಂದರೆ ಇನ್ನೂ ಅನೇಕ ಶಾಸಕರು ಬರ್ತಾರೆ. ನಮ್ದು ಏನು ಅನ್ನೋದು ಮುಂದಿನ ಹೋರಾಟ ಬಗ್ಗೆ ಚರ್ಚೆ ಮಾಡಿ. ಇದೇನು ಬೋರ್ಡ್ ಅಧಿಕಾರಿಗಳ ಮೇಲೆ ಏನೋ ಒತ್ತಡ ಇದೆಯಾ ಅಂತ ಅಶ್ವಥ್ ಸರ್ ಬಂದ್ರು ಸರ್. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.